ಇಂಟ್ರೆಸ್ಟಿಂಗ್ ಅನ್ಸಿ ಡಿಶ್ ಯಾವುದಪ್ಪ ಅಂತ ಹೇಳಿದ್ರೆ ಸರ್ಸೋದ ಸಾಗ್ ಮತ್ತು ಮಕ್ಕಿ ಕಿ ರೊಟ್ಟಿ ಅಂತೇಳಿ. ಸೊ ಆರ್ಡ್ರ್ ಮಾಡಿ ಒಂದು 15 ನಿಮಿಷಕ್ಕೆ ತಂದು ಕೊಟ್ಟರು. ಭಾಳಷ್ಟು ಯೂಸ್ ವೆರೈಟೀಸ್ ಇತ್ತು, ಅದೆಲ್ಲ ನಾರ್ಮಲೇ ಅನ್ಸ್ಲತ್ತಿತ್ತು. ಇದು ಸ್ವಲ್ಪ ಡಿಫ್ರೆಂಟ್ ಅನ್ಸಿ ಸಲುವಾಗಿ ಇದು ತರಿಸ್ದ. ಬೇಸಿಕಲಿ ಈ ಫುಡ್ ಏನದಲ್ಲ, ಇದು ಪಂಜಾಬಿ ಡಿಶ್ ಆಗಿರ್ತದೆ. ಅದಲ್ಲದೆ ಈ ಮಕ್ಕಿ ಕಿ ರೊಟ್ಟಿ ಅಂತ ಹೇಳಿದ್ರೆ ಮೆಕ್ಕೆಜೋಳದ ಹಿಟ್ಟಿನ ರೊಟ್ಟಿ, ಅದಾದ್ಮೇಲೆ ಸರ್ಸೋದ ಸಾಗ್ ಅಂತ ಹೇಳಿದ್ರೆ ಇದು ಲೈಕ್ ಪಾಲಕ್ ಗ್ರೇವಿ ಅಂತಲೇ ಹೇಳ್ಬೋದು. ಟೇಸ್ಟ್ ಹೆಂಗಿತ್ತು ಅಂತ ಹೇಳಿದ್ರೆ ನಂಬಲ್ಲಕ್ಕೆ ಜೋಳದ ರೊಟ್ಟಿ ದಪ್ಪ ದಪ್ಪ ಬಡ್ದು ಹಸಿ ಬಿಸಿ ಸುಟ್ರೆ ಹೆಂಗಿರ್ತವಲ್ಲ ಆ ರೀತಿ ಇತ್ತು. ನನಗೇನು ಅಷ್ಟೇನು ಎವರೇಜ್ ಅನ್ನಿಸ್ತು. ಬಟ್ ಇದೇ ರೀತಿ ಇರ್ಬೋದು, ಯಾಕಂದ್ರೆ ಫಸ್ಟ್ ಟೈಮ್ ಟ್ರೈ ಮಾಡಿನಲ್ಲ, ನನಗಂತೂ ಈ ಫುಡ್ಡಿನ ಬಗ್ಗೆ ಅಷ್ಟೇನೂ ಐಡಿಯಾ ಇಲ್ಲ. ಟೇಸ್ಟ್ ಮಾಡಬೇಕು ಅಂತ ಹೇಳಿದ್ರೆ ನಾರ್ಮಲ್ ಜೋಳದ ರೊಟ್ಟಿ ಹೆಂಗಿರ್ತದಲ್ಲ ಅದೇ ರೀತಿಯೇ ಇತ್ತು. ಇದು ಸಾಗ್ ಬಗ್ಗೆ ಹೆಂಗಿತ್ತು ಅಂತ ಹೇಳಿದ್ರೆ ಇದು ಸ್ವಲ್ಪ ಬಟರ್ ಜಾಸ್ತಿ ಫ್ಲೇವರ್ ಇತ್ತು, ಯಾಕಂದ್ರೆ ಪಂಜಾಬಿ ಕಡೆ ತುಪ್ಪ ಅದು ಭಾಳ ಇಷ್ಟು ಯೂಸ್ ಮಾಡ್ತಾರಲ್ಲ ಆ ರೀತಿ ಇತ್ತು ಅಷ್ಟೇ. ಎವರೇಜ್ ಅನ್ನಿಸ್ತು ನಂಗಂತೂ ಟೇಸ್ಟ್. ಈ ಸೀರೀಸ್ ನಿಮಗೆ ಇಂಟ್ರೆಸ್ಟಿಂಗ್ ಅನ್ಸ್ಲತ್ತಿತ್ತು ಅಂದ್ರೆ ಲೈಕ್ ಮಾಡಿರಿ. ಹೊಸ ಹೊಸ ಫುಡ್ ಇಟ್ಕೊಂಡು ನಿಮ್ಮ ಸಲಕ್ಕೆ ಬರ್ತೀನಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ, ಫಾಲೋ ಮಾಡಿರಿ, ಶೇರ್ ಮಾಡಿರಿ. ಮತ್ತೆ ನೆಕ್ಸ್ಟ್ ವಿಡಿಯೋ ಒಳಗೆ ಸಿಗ್ತೀನಿ. ಎಲ್ಲರಿಗೂ ಬಾಯ್.